ಹೇಳ್ತಾರೆ. ಫೆಬ್ರವರಿ ಕೊಡಲಿಲ್ಲ ಅಂತ. ಫೆಬ್ರವರಿ ಮತ್ತು ಮಾರ್ಚ್ನೆಲ್ಲ ಫೆಬ್ರವರಿ ಮಾರ್ಚ್ನಲ್ಲಿ ಬಂದಿಲ್ಲ ಅಂತ ಹೇಳ್ತಾರೆ. ಅವ್ರ ಮಂತ್ರಿಗಳಿದಾರ, ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲ ಅಂತ ಅನಿಸುತ್ತೆ. ನನಗೆ ಅರ್ಥ ಆಯಿತು ಅವ್ರಿಗೆ ಹೇಳಿದ್ದು. ಫೆಬ್ರವರಿ ಮಾರ್ಚ್ನಲ್ಲಿ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಕೊಡದೆ ಹೋದರೆ ಕೂಡಲೇ ಕೊಡಿಸೋಣ. ಒಂದು ವೇಳೆ ಕೊಡದೆ ಹೋದರೆ ಕೂಡಲೇ ಕೊಡಿಸೋಣ. ಅವ್ರು ಹೇಳಿರ್ತಕ್ಕಂಥದ್ದು ಮಾರ್ಚ್ ಏಪ್ರಿಲ್ನಲ್ಲಿ ಅವ್ರ ಗಮನಕ್ಕೆ ತಂದಿರ್ತಾರೆ. ನನ್ನ ಪ್ರಕಾರ ಆಗಸ್ಟ್ವರೆಗೆ ರಿಲೀಸ್ ಮಾಡಿದ್ದೀವಿ ನಾವು ದುಡ್ಡನ್ನು. ಆಗಸ್ಟ್ವರೆಗೂ ಕೂಡ ರಿಲೀಸ್ ಮಾಡಿದ್ದೀವಿ. ಯಾವಾಗಲೂ 2 ತಿಂಗಳು ವ್ಯತ್ಯಾಸ ಇರ್ತದೆ. ಆದರೆ ಆಗಸ್ಟ್ನಲ್ಲಿ ರಿಲೀಸ್ ಮಾಡಿದ್ದೀವಿ. ನಾವು ಸೆಪ್ಟೆಂಬರು ಅಕ್ಟೋಬರು ಅದು ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಸೊ ಇದು ನೀವು ಬಂದಿಲ್ಲ ಅಂತ ಹೇಳಿದ್ರೆ ಕೂಡಲೇ ಕೊಡಿಸ್ತಕ್ಕಂಥ ಕೆಲಸ ಮಾಡೋಣ. ಓಕೆ, ನೀವು ಕೊಡಲ್ಲ ಅನ್ನುವಂಥ ವಾದ ಅಲ್ಲ. ಸರ್ಕಾರ ಕೊಡಲೇಬೇಕು. ಒಂದು ನಿಮಿಷ ಸರ್, ಕೊಡಲ್ಲ ಅಂತಲ್ಲ, ಸದನದಕ್ಕೆ ಸುಳ್ಳು ಹೇಳಿದ್ರಿಂದ ಸದನಕ್ಕೆ ಇದು ಹಕ್ಕುಚ್ಯುತಿ ಆಗಿದೆಯಾ ಅಥವಾ ಸದನಕ್ಕೆ ಅಗೌರವ ತೋರಿಸಿದಿರಾ ಅಂತ ಹೇಳಿ. ಯಾಕೆಂದ್ರೆ ನಾವು ಪದೇ ಹೇಳಿದ್ವಿ, ನೀವು ಆಗಸ್ಟ್ ತನಕ ಕೊಟ್ಟಿರೋದು ಹೌದು, ಆದರೆ ಫೆಬ್ರವರಿ ಮತ್ತು ಮಾರ್ಚ್ ಕೊಟ್ಟಿಲ್ಲ ಅನ್ನೋದನ್ನ ಅವರು ಸ್ಪಷ್ಟ ಹೇಳ್ತಾ ಇದ್ದಾರೆ ಅಂತ ಅಂದಾಗ್ಲೂ ಕೂಡ ಅದನ್ನ ಅವ್ರಿಲ್ಲ ನಾವು ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಇದನ್ನ ಈಗ ಹಕ್ಕುಚ್ಯುತಿ ತಗೋತೀರೋ ಅಥವಾ ಸದನಕ್ಕೆ ದಿಕ್ ತಪ್ಪಿಸಿದಿರೋ ಅಂತ ಹೇಳಿ. ನೀವು ಕೊಡಲ್ಲ ಕೊಡ್ತೀವಿ ಅನ್ನೋ ವಾದ ಅಲ್ವೇ ಇಲ್ಲ. ಈಗ ಸದನದಲ್ಲಿ ಸಚಿವರು ಸುಳ್ಳು ಹೇಳ್ಬಿಟ್ರೆ ಏನ್ ಮಾಡೋದು? ಅಲ್ಲ, ಅದ್ಯಾಕೆ ಹಕ್ಕುಚ್ಯುತಿ? ಏನು ಹೇಳಿದ್ ಕೊಡ್ತೇವೆ ಅಂತ ಹೇಳ್ಬೇಕು. ಮತ್ತೆ ಇಷ್ಟೊಂದು ಚಿಂತನೆ ಒಂದು 2 ತಿಂಗಳು ಹೆಚ್ಚು ಕಮ್ಮಿ ಕೊಡ್ತಾರೆ ಅಧ್ಯಕ್ಷರೇ. ಗ್ಯಾರಂಟಿ ಯೋಜನೆ ವಿರೋಧ ಮಾಡ್ತಾನೆ ಅವರು. ಓ ಶಿವಲಿಂಗಣ್ಣ, ನೀವು ವಿರೋಧ ಮಾಡ್ತೀರಿ. ಪೊಲಿಟಿಕಲೈಸ್ ಮಾಡಬೇಡಿ, ಮುಖ್ಯಮಂತ್ರಿ ಶಿವಲಿಂಗ ರಾಜಕೀಯ ಮಾಡುವಲ್ಲಿ ಏನೋ ಅರ್ಥ. ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಫೆಬ್ರವರಿ ಮಾರ್ಚ್ನಲ್ಲಿ ಬಂದಿಲ್ಲ ಅಂತ ಹೇಳ್ತಾರೆ. ಈ ವರ್ಷದ ಫೆಬ್ರವರಿ ಮಾರ್ಚ್ನಲ್ಲಿ ಬಂದಿಲ್ಲ ಅಂತ ಹೇಳ್ತಾರೆ. ಒಂದು ವೇಳೆ ಅದು ಹಕ್ಕುಚ್ಯುತಿ ಬರಲ್ಲ, ಹಕ್ಕುಚ್ಯುತಿ ಆಗೋದಿಲ್ಲ. ನಾವು ಒಂದು ವೇಳೆ ಕೊಡದೇ ಇದ್ದರೆ, ಒಂದು ವೇಳೆ ಸೆಪ್ಟೆಂಬರ್ವರೆಗೂ ಕೊಟ್ಟಿದ್ದೀವಿ ನಾವು, ಒಂದು ವೇಳೆ ಬರದೇ ಇದ್ದರೆ ಕೂಡಲೇ ಕೊಡೋ ರೀತಿಯಿಂದ ಅದನ್ನು ಚೆಕ್ ಮಾಡಬೇಕಾಗುತ್ತೆ, ಚೆಕಪ್ ಮಾಡಬೇಕಾಗುತ್ತೆ. ಅದನ್ನು ಸರ್, ಅದ್ರ ಬಗ್ಗೆ ನಮ್ಮ ಡಿಸ್ಪ್ಯೂಟ್ ಇಲ್ಲ. ನೀವು ಕೊಡ್ತೀರಾ ಹೇಳಿದ್ರು ಅಂತ ಹಂಗೆ ಸದನಕ್ಕೆ ಹೆಂಗ್ ತಪ್ಪು ಮಾಹಿತಿ ಹಂಗಾರೆ ಸುಳ್ಳೇ ಸರ್ಕಾರ ಸುಳ್ಳು ಹೇಳಕ್ಕೆ ಅಂತ ಹೇಳಿದೆಯಲ್ಲ ನೀನು. ಸುನಿಲ್, ಹೇಳೋದೇ ಸುಳ್ಳು ಸರ್. ಇವಾಗ ಹಂಗಾಗ್ಬಿಟ್ಟೈತೆ. ಹೇಳೋದೇ ಸುಳ್ಳು ಅಲ್ಲ, ವಿರೋಧ ಪಕ್ಷ ಇರೋದೇ ಸುಳ್ಳು ಹೇಳಕ್ಕೆ ಅಂತ ಹೇಳಿದ್ದು ಅಶೋಕ ಮೊನ್ನೆ. ಅಲ್ಲ, ಸುಳ್ಳಿನ ತವರ ಮನೆಯನ್ನ ಬಿಜೆಪಿ. ನೀವು ಕೇಳಿಸ್ಕೊಂಡಿದ್ದೀರಲ್ಲ, ಈಗ ಹೇಳೋರು ಯಾರು? ಸುಳ್ಳು ಹೇಳೋದಕ್ಕೆ ವಿರೋಧ ಪಕ್ಷ ಇರೋದು ಅಂತ. ಸುಳ್ಳು ಹೇಳಕ್ಕಿಲ್ಲ ವಿರೋಧ ಪಕ್ಷ ಇಲ್ಲ. ನಾವು ಸುಳ್ಳು ಹೇಳಕ್ಕಿಲ್ಲ ವಿರೋಧ ಪಕ್ಷ. ಈಗ ನೀವು ಮುಖ್ಯಮಂತ್ರಿ ಉತ್ತರ ಕೊಟ್ಟಿದ್ದಾರೆ, ಉತ್ತರ ಕೊಟ್ಟಿದ್ದಾರೆ. ಸುಳ್ಳು ಅಂತ ಮುಖ್ಯಮಂತ್ರಿ ಉತ್ತರ ಬಂದು ಚರ್ಚೆ ಆಗಿದ್ದಾರೆ. ಮಾತುಗಳೆಲ್ಲ ಸುಳ್ಳು. ನಾವು ಸುಳ್ಳು ಹೇಳಲ್ಲ. ಹೆಚ್ಚು ಕಡಿಮೆ ಆಗಿದ್ರೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಈಗ ಹೇಳಿದಾರಲ್ಲ ಸದನದಲ್ಲಿ ಮಂತ್ರಿಗಳು ನಾನು ಸುಳ್ಳಲ್ಲ, ಅಸತ್ಯ ಅಂತ ಹೇಳೋ ವಿರೋಧ ಪಕ್ಷದಲ್ಲಿ ಇದ್ದಾಗ ಎಲ್ಲರೂ ಸುಳ್ಳೆ ಅಂತ ಅವ್ರನ್ನೂ ಸೇರ್ಸಿ ಹೇಳಿದ್ದು. ನಮ್ಮನ್ನೆಲ್ಲ ಯಾರ್ಯಾರು ಇದಾರು ವಿರೋಧ ಪಕ್ಷ ಅವರೆಲ್ಲ ಸುಳ್ಳು ಹೇಳೋದು. ನಾನು 2 ಸಾರಿ ವಿರೋಧ ಪಕ್ಷದ ನಾಯಕನಾಗಿದ್ದೆ, ಯಾವತ್ತೂ ಸುಳ್ಳು ಹೇಳಿಲ್ಲ. ನೀವೆಲ್ಲ ಯಾಕೆ ನಿಂತಿದ್ದೇವೆ ಮಾತಾಡುವಾಗ?